ವೆಲ್ಕಮ್ ಟು ಟ್ಯಾಸಲ್ ಬೈ ಶಿಲ್ಪ. ಇವತ್ತು ಒಂದು ತುಂಬ ಸಿಂಪಲ್ ಆಗಿರೋ ಕುಚ್ಚು ಹಾಕ್ತಾ ಇದ್ದೀನಿ. ಇದಕ್ಕೋಸ್ಕರ ನಾನು ಪೈಪಿಂಗ್ ಥ್ರೆಡ್ ಇದೆಯಲ್ಲ, ಪೈಪಿಂಗ್ ಥ್ರೆಡ್ನ ಬಂದು ಪಲ್ಲುಗೆ ಬಾರ್ಡರ್ ಅಟ್ಯಾಚ್ ಮಾಡ್ಕೊಂಡಿದ್ದೀನಿ. ಕಡೆ ಹೊಲ್ಕೊಂಡು ಕೆಳಗಡೆ ಎಮ್ಮಿಂಗ್ ಮಾಡ್ಕೊಂಡಿದ್ದೀನಿ. ಸೊ ನೀವು ಇದೇ ಥರ ಮಾಡಿ ಪಲ್ಲುನ ಟರ್ನ್ ಮಾಡಿಕೊಂಡು ಒಂದೊಂದು ಇಂಚ್ಗೆ ಒಂದೊಂದು ಮಾರ್ಕ್ ಮಾಡ್ಕೊಳ್ಳಿ. 4 ಎಳೆ ದಾರ ತೊಗೊಂಡು ಈ ಪೈಪಿಂಗ್ ಇದೆಯಾ, ಪೈಪಿಂಗಲ್ಲಿ ನಾಟ್ ಮಾಡ್ಕೊಂಡಿದ್ದೀನಿ. ಮಾಡಿಕೊಂಡು 3 ಸೈಜ್ ಬೀಡ್ಸ್ನ ನೀಡಲ್ ಹಾಕೊಳ್ಳಿ. ಈಗ ಲಾಸ್ಟ್ ಬೀಡ್ ಇದೆಯಲ್ಲ ಅದನ್ನ ಬಿಟ್ಬಿಟ್ಟು ನೆಕ್ಸ್ಟ್ 2 ಒಳಗಡೆ ಬೀಡಲ್ಲಿ ಹೋಗಿ ಲಾಸ್ಟ್ ಬೀಡ್ ಇದೆಯಲ್ಲ ಅದನ್ನ ಹಿಡ್ಕೊಂಡು ಟೈಟಾಗಿ ಎಳೀರಿ. ಎಳೆದು ಬ್ಯಾಕ್ ಸೈಡಿಂದ ಹೋಗಿ ಥ್ರೆಡ್ ತೊಗೊಬಂದು ಈ ಲೂಪ್ ಇರುತ್ತಲ್ಲ, ಈ ಲೂಪಲ್ಲಿ ಒಂದ್ಸಲ ಟೈಟಾಗಿ ನಾಟ್ ಮಾಡ್ಕೊಳ್ಳಿ. ನಾಟ್ ಮಾಡಿಕೊಂಡು ಟರ್ನ್ ಮಾಡ್ಕೊಳ್ಳಿ. ಈ ಪೈಪಿಂಗ್ ಜಾಗ ಇರುತ್ತಲ್ಲ, ಇಲ್ಲಿಂದ ನೀಡಲಲ್ಲಿ ಥ್ರೆಡ್ ತೊಗೊಂಡು ನೆಕ್ಸ್ಟ್ 1 ಪಾಯಿಂಟ್ಗೆ ಹೋಗಬೇಕು. ಇದೇನಕ್ಕೋಸ್ಕರ ಅಂದರೆ ಥ್ರೆಡ್ ಕಾಣಿಸ್ಬಾರ್ದು, ಬ್ಯಾಕ್ ಸೈಡ್ ನೀಟ್ ಫಿನಿಶಿಂಗ್ ಇರಲಿ ಅನ್ನೋ ಕಾರಣಕ್ಕೆ ನಾನು ಈ ಥರ ಮಾಡ್ಕೋತಾ ಇದ್ದೀನಿ. ಈ ಥರ ಥ್ರೆಡ್ನ ಹೊರಗಡೆ ತೊಗೊಬನ್ನಿ. ನೆಕ್ಸ್ಟ್ 1 ಇಂಚಲ್ಲಿ ಹೊರಗಡೆ ತಂದು ಈ ಥರ ಒಂದು ನಾಟ್ ಮಾಡಿಕೊಂಡು ಅಗೈನ್ ಬೀಡ್ಸ್ ಫುಲ್ ದೊಡ್ಡ ಸೈಜ್ ಇದು. ಅದಾದಮೇಲೆ ಒಂದು ಪುಟ್ಟ ಬೀಡ್, ಲೇಸ್ ಥರ ಕಾಣಿಸುತ್ತೆ. ಇದು ತುಂಬ ಚೆನ್ನಾಗಿರುತ್ತೆ ಫಿನಿಶಿಂಗು. ಟೈಟಾಗಿ ಇಟ್ಕೋಬಾರ್ದು, ಯಾವುದೇ ಥರ ಅಳ್ಳಾಡೋ ಥರ ಇರಬಾರ್ದು. ನಾನು ಮಾಡಿರೋದ್ರಲ್ಲಿ ಯಾವುದ್ರಲ್ಲೂ ಥ್ರೆಡ್ ವಿಸಿಬಲ್ ಇಲ್ಲ, ಎಲ್ಲ ನೀಟ್ ಫಿನಿಶಿಂಗ್ ಇದೆ. ಇದೇ ಥರ ಮಾಡ್ಕೊಳ್ಳಿ. ಥ್ಯಾಂಕ್ ಯು.